ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಂಜು ಬರ್ಡೇ. ಇವತ್ತು ಸಂಜುಗೆ ತುಂಬ ಆಫೀಸ್ ವರ್ಕ್ ಇತ್ತು, ಅವ್ರಿಗೆ ಮೀಟಿಂಗ್ ಎಲ್ಲ ಇದ್ದಿದ್ದರಿಂದ. ಸೊ ಬೆಳಗ್ಗೆ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ. ಸೊ ಇವಾಗ ಹೋಗ್ತಿದ್ದೀವಿ. ಇನ್ನೂ ಅರ್ಚನೆ ಮಾಡಿಸ್ಕೊಂಡು ಬಂದಿಲ್ಲ ದೇವಸ್ಥಾನಕ್ಕೆ ಹೋಗಿ. ಸೊ ಇವಾಗ ಹೋಗಿ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸ್ಕೊಂಡು ಬಂದು ಕೇಕ್ ಕಟಿಂಗ್ ಎಲ್ಲ ಮಾಡಬೇಕು. ಸೊ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೀವೇ ನೋಡಿ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ, ಇವಾಗ ಟೆಂಪಲ್ಗೆ ಲೇಟ್ ಆಯಿತು, ಹೋಗೋಣ. ದೇವ್ರಿಗೆ ಫಸ್ಟು ಅರ್ಚನೆ ಮಾಡಿಸ್ಕೊಂಡು ಬಂದ್ಬಿಡೋಣ, ಆಮೇಲೆ ಮಿಕ್ಕಿದ್ದು ಪ್ರೋಗ್ರಾಮ್. ಓಕೆ, ಬನ್ನಿ ಹೋಗೋಣ. हरे ओम वेंकटेशाय नमः, श्रीनिवासाय नमः, लक्ष्मीपतये नमः, वानमाये नमः, गोविन्दाय नमः, राजवाय नमः, प्रभवे नमः, जयधार्याय नमः. Papa may buwa. Happy birthday, Sanju. Happy birthday, Chinu. Nita birthday. ಫ್ರೆಂಡ್ಸ್, ನೆನೆ ಬರ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಕೇಕ್ ಕಟಿಂಗ್ ಎಲ್ಲ ಆದ್ಮೇಲೆ ಸ್ವಲ್ಪ ಟೈಮ್ ರೀಲ್ಸ್ ಅದು ಇದೆಲ್ಲ ಮಾಡಿಬಿಟ್ಟು ಊಟ ಮಾಡಿ ಮಲಗಿಬಿಟ್ವಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನೆ ಬರ್ಡೇಗೆ ಸ್ವಲ್ಪ ಸಿಂಪಲ್ ಆಗಿ ಬಾತ್ ಮತ್ತೆ ಗಸಗಸೆ ಪಾಯಸ ಮಾಡಿದ್ದೆ. ಮಂಡೇ ಇತ್ತಲ್ವಾ, ಸೊ ಮಂಡೇಲಿ ನಾನ್ ವೆಜ್ ಮಾಡಲ್ಲ ನಾವು. ಸೊ ಅದಕ್ಕೆ ನಾನ್ ವೆಜ್ ಮಾಡಲಿಲ್ಲ ಅಂದ್ರೆ ಬರ್ಡೇ ಪಾರ್ಟಿ ಅನ್ಸ್ಕೊಳ್ಳೋದಿಲ್ಲ ಅಲ್ವಾ. ಸೊ ಅದಕ್ಕೆ ಇವತ್ತು ಸಂಜುಗೆ ಇಷ್ಟ ಅಂತ ಹೇಳಿ ಫಿಶ್ ಐಟಮ್ಸ್ನೆಲ್ಲ ಮಾಡ್ತಿದ್ದೀನಿ. ಸೊ ಫಿಶ್ ಎಲ್ಲ ತಂದಿಟ್ಟಿದ್ದಾರೆ. ನಾವು ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಜಸ್ಟ್ ಬಂದ್ವಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಫಿಶ್ ತಂದಿಟ್ಟಿದ್ದಾರೆ. ಸೊ ಇವತ್ತು ಹೋಗಿ ನಾನು ಫಿಶ್ ಇಂದ ಏನೇನು ಐಟಮ್ಸ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಹಾಗೆ ಈ ಸಲ ಬರ್ತ್ಡೇಗೆ ಚಿನ್ನು ಅವ್ರ ಪಾಪಂಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾನೆ. ಸ್ಪೆಷಲ್ ಗಿಫ್ಟ್ ಏನ್ ಕೊಟ್ಟಿದ್ದಾನೆ ಅಂತ ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಇಲ್ಲಿ ಅವನೇ ಮಾಡಿರೋಂತ ಗ್ರೀಟಿಂಗ್ ಕಾರ್ಡ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ ಅವ್ರ ಪಪ್ಪನ್ಗೆ. ಅವನ್ ಫಸ್ಟ್ ಟೈಮ್ ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ಟಿರೋದು. ಹಾಗೆ ಸಂಜುಗೆ ನಾನು ಡ್ರೆಸ್ ಗಿಫ್ಟ್ ಮಾಡಿದೆ. ಅವ್ರ ಬರ್ತ್ಡೇ ಎಲ್ಲ ಹಾಕಿದಿರಲ್ಲ, ಅದೇ ನಾನು ಅವ್ರಿಗೆ ಡ್ರೆಸ್ ನ ಗಿಫ್ಟ್ ಮಾಡಿದ್ದು ಅಷ್ಟೇ, ಬೇರೆ ಏನು ಗಿಫ್ಟ್ ಕೊಡ್ಲಿಲ್ಲ. ಅದಕ್ಕೆ ಇವತ್ತು ಅವ್ರಿಗೆ ಇಷ್ಟ ಆಗೋ ತರದ್ ಎಲ್ಲ ಅಡ್ಗೆನು ಮಾಡಿ ಕೊಡೋಣ ಅಂತ ಹೇಳಿ ಫಿಶ್ ನ ತರಿಸಿದೀನಿ. ಈಗ ಹೋಗ್ಬಿಟ್ಟು ಫಿಶ್ ಅಲ್ಲಿ ಮಾಡೋಂತ ಐಟಮ್ ಎಲ್ಲ ನಾನು ತೋರಿಸ್ತೀನಿ. ಬನ್ನಿ, ಇವಾಗ ಟೈಮ್ ಆಗ್ಬಿಟ್ಟಿದೆ, ಹೋಗಿ ಮಾಡೋಣ. ನಿಮ್ಗೂ ಏನಾದ್ರು ರೆಸಿಪಿ ಇಷ್ಟ ಆದ್ರೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಓಕೆ, ಬನ್ನಿ ಇವಾಗ ಹೋಗಿ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಫಿಶ್ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದರಲ್ಲಿ 3 ಥರದ ರೆಸಿಪಿ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ.
ಸೊ ಇವತ್ತು ಫಿಶ್ ಸಾಂಬಾರ್ ಮತ್ತು ಫಿಶ್ ಚಾಪ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಿಶ್ ಚಾಪ್ಸ್ ಬೇಕಾಗಿರೋಂಥ ಪೀಸ್ ಎಲ್ಲ ಎತ್ತಿಟ್ಟಿದ್ದೀನಿ. ಹಾಗೆ ಫಿಶ್ ಕಬಾಬ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ಫಿಶ್ ಕಬಾಬ್ ಪೀಸ್ ಎಲ್ಲನೂ ಸಪ್ರೇಟಾಗಿ ಎಲ್ಲನೂ ಇಟ್ಟಿದ್ದೀನಿ. ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಫಸ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರು ಮಾಡಿ ಇಟ್ಬಿಟ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಅಂತ ಹೇಳಿ ಫಸ್ಟ್ ಈಗ ಸಾಂಬಾರು ಮಾಡಿಬಿಡ್ತೀನಿ. ಫ್ರೆಂಡ್ಸ್, ನಾನಿವತ್ತು ಸಾಂಬಾರು ರೆಸಿಪಿನ ಶೇರ್ ಮಾಡ್ತಿಲ್ಲ. ಬಿಕಾಸ್ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಹೇಗೆ ಫಿಶ್ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಫಿಶ್ ಸಾಂಬಾರು ರೆಸಿಪಿ ನಿಮಗೆ ಸಿಗುತ್ತೆ. ಬಟ್ ಇವತ್ತು ಫಿಶ್ ಕಬಾಬ್ ಮತ್ತು ಫಿಶ್ ಚಾಪ್ಸ್ ಹೇಗೆ ಮಾಡೋದು ಅನ್ನೋದನ್ನು ಖಂಡಿತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ಸಾಂಬಾರು ಕುದೀತಿದೆ, ಹಾಗೆ ಫಿಶ್ ಕೂಡ ಚೆನ್ನಾಗಿ ಬೆಂದಿದೆ. ಫಿಶ್ ಎಲ್ಲ 10 ಮಿನಿಟ್ಸ್ಗೆಲ್ಲ ಬೆಂದ್ಬಿಡುತ್ತೆ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಥರ ಲೇಟ್ ಆಗೋಲ್ಲ. ಫಿಶ್ ಸಾಂಬಾರು ಬೇಗನೆ ಆಗಿಬಿಡುತ್ತೆ. ನಾವು ಇವಾಗ ಫಸ್ಟು ಊಟ ಮಾಡಿಬಿಡೋಣ. ಊಟ ಮಾಡಿಬಿಟ್ಟು ಆಮೇಲೆ ಕಬಾಬ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆ ಊಟ ಮಾಡ್ತಿದ್ದೀವಿ. ಊಟ ಮುಗಿಸಾದ್ಮೇಲೆ ನಾನು ಫಿಶ್ ಚಾಪ್ಸ್ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಫಿಶ್ಶಿಂದ ಚಾಪ್ಸ್ ಮಾಡ್ತಿದ್ದೀನಿ. ತುಂಬಾ ಈಸಿ, ತುಂಬ ಸಿಂಪಲ್, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಇಲ್ಲೊಂದು 1 kg ಫಿಶ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ರೀತಿ. ಇವಾಗ ಇದಕ್ಕೇನೇನು ಮಸಾಲೆ ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಫಿಶ್ ಚಾಪ್ಸ್ ಮಾಡೋದಕ್ಕೆ ನಾನು ತಗೊಂಡಿರೋ ಮಸಾಲೆ ಬಂದು 2 ಮೀಡಿಯಮ್ ಸೈಜ್ದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ 2 ಟೊಮೆಟೊ, ಹಾಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಮೆಣಸು, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಹಾಗೆ ಮಟನ್ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಇದಿಷ್ಟನ್ನು ನಾವೀಗ ರುಬ್ಕೊಳ್ಬೇಕು. ಫಸ್ಟ್ ಇದನ್ನು ಎಲ್ಲ ರುಬ್ಕೊಬಿಡೋಣ, ಆಮೇಲೆ ಹೇಗೆ ಮಾಡೋದು. ಫ್ರೆಂಡ್ಸ್, ಇವಾಗ ನಾನು ಫಿಶ್ ಚಾಪ್ಸ್ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಬಿಸಿ ಮಾಡೋದಕ್ಕೆ ಹಾಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾನೀಗ ಆಯಿಲ್ ಬಿಸಿ ಆಗಿದೆ, ರುಬ್ಬಿರೋಂಥ ಮಸಾಲೆನ ಹಾಕೊಳ್ತಿದ್ದೀನಿ. ರುಬ್ಬಿರೋ ಮಸಾಲೆನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಬೆರೆಸ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಆದಷ್ಟು ಚಾಪ್ಸ್ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ತಿದ್ದೀನಿ. ತುಂಬ ತೆಳ್ಳಗಾದ್ರೆ ಚಾಪ್ಸ್ ಚೆನ್ನಾಗಿರಲ್ಲ. ಇದು ಮಸಾಲೆ ಚೆನ್ನಾಗಿ ಬೆಂದ ಮೇಲೆ ನಾವು ಮೀನನ್ನ ಹಾಕೊಳ್ಳೋದು. ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಲಿಡ್ನ ಕ್ಲೋಸ್ ಮಾಡೋಣ. ಫ್ರೆಂಡ್ಸ್, ನೋಡಿ ಮಸಾಲೆಯಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಫಿಶ್ನ ಹಾಕ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಬೆಂದ ನಂತರನೇ ನಾವು ಫಿಶ್ನ ಹಾಕ್ಕೊಳ್ಬೇಕು. ಇವಾಗ ಜಸ್ಟ್ ಒಂದು 5 to 6 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಫಿಶ್ ಎಲ್ಲ ಬೆಂದೋಗ್ಬಿಡುತ್ತೆ. ಸೊ ಅದಕ್ಕೆ ಒಂದು 5 to 6 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ ಇವಾಗ 6 ಮಿನಿಟ್ಸ್ ಆಗಿದೆ. ಚಾಪ್ಸ್ ಕೂಡ ರೆಡಿ ಆಗಿದೆ. ನೀವು ನೋಡ್ತಿರ್ಬೋದು, ಚೆನ್ನಾಗಿ ಆಗಿದೆ ನೋಡಿ. ನೀವು ಬೇಕಿದ್ರೆ ಚಾಪ್ಸ್ಗೆ ರೈಸ್ ಮಾಡ್ಕೊಳ್ಬೋದು. ಚಪಾತಿ, ದೋಸೆ, ಇಡ್ಲಿ, ಪೂರಿ, ಪರಾಟ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಫಿಶ್ ಚಾಪ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ರೊಟ್ಟಿ ಪರಾಟಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ರೈಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಒಂದೇ ಥರ ಸಾಂಬಾರು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಅವಾಗ ಚಾಪ್ಸ್ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಚಾಪ್ಸ್ ರೆಡಿ ಆಗಿದೆ.
ತುಂಬಾ ಸಿಂಪಲ್. ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತು ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಒಂದು 1/2 kg ಅಷ್ಟು ಫಿಶ್ನ ನಾನು ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫಿಶ್ ಕಬಾಬ್ ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಮೊಟ್ಟೆ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ತೇಜು ಅವ್ರದ್ದು ಫಿಶ್ ಫ್ರೈ ಕಬಾಬ್ ಪೌಡರ್ ತಗೊಂಡಿದ್ದೀನಿ. ಹಾಗೆ 1 ಲೆಮನ್ ತಗೊಂಡಿದ್ದೀನಿ. ಕಬಾಬ್ ಪೌಡರ್ ನೀವು ಯಾವ್ದು ಬೇಕಾದರೂ ತಗೊಳ್ಬಹುದು. ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಒಂದು ಮೊಟ್ಟೆನ ತಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಒಂದು ಮೊಟ್ಟೆನ ತಗೊಂಡು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫುಲ್ಲು ಮೊಟ್ಟೆ ಜೊತೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಳ್ತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇದನ್ನು ಹಾಕೊಳ್ಬೋದು. ಇದು ಆಪ್ಷನಲ್ಲು, ಇಲ್ಲಾಂದರೆ ಬರೀ ಕಬಾಬ್ ಪೌಡರ್ ಹಾಕೊಂಡ್ರೂ ಆಗುತ್ತೆ. ಆದರೆ ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡಬೇಕು ಅಂತ ಹೇಳಿ ಹಾಕೊಳ್ತಿದ್ದೀನಿ. ಇವಾಗ ಕಬಾಬ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಲೆಮನ್ ಹನಿಯನ್ನು ಹಾಕೊಳ್ತಿದ್ದೀನಿ. ಫಿಶ್ಗೆ ಲೆಮನ್ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಲೆಮನ್ ಹಾಕೊಳ್ತಿದ್ದೀನಿ. ಹಾಕ್ತಿದ್ರು ನಡೆಯುತ್ತೆ, ಆದರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಾಕೊಳ್ತಿದ್ದೀನಿ. ಇವಾಗ ಲೆಮನ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಫಿಶ್ನ ಹಾಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಫುಲ್ ಎಲ್ಲ ಕಡೆ ಮಸಾಲೆ ಆಗಿದೆ ಫಿಶ್ಗೆ. ಇವಾಗ ನಾನು ಇದನ್ನು ಒಂದು 1/2 hour ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಡ್ಜಲ್ಲಿ ಇಟ್ಟರೆ ಚೆನ್ನಾಗಿ ಮಸಾಲೆ ಎಲ್ಲ ಫಿಶ್ಗೆ ಆಗಿರುತ್ತೆ. ಆವಾಗ ನಾವು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಬಾಬ್ದು. ಸೊ ನಾನು ಇವಾಗ ಇದನ್ನು ಫ್ರಿಡ್ಜ್ಗೆ ಎತ್ತಿಡ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ಫ್ರಿಡ್ಜಿಂದ ತೆಗೆದಿದ್ದೀನಿ. ನೋಡಿ, ಫ್ರಿಡ್ಜಿಂದ ತೆಗೆದು ಒಂದು 10 minutes ಆದಮೇಲೆ ನಾವು ಡೀಪ್ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನೀವು ಎಷ್ಟೊತ್ತು ಇಡ್ತೀರಾ ಅಷ್ಟೊತ್ತು ಚೆನ್ನಾಗಿ ಫಿಶ್ ಫ್ರೈ ಚೆನ್ನಾಗಿರುತ್ತೆ ಕಬಾಬ್ ಎಲ್ಲ. ಸೊ ನಾನು 1/2 hour ಅಲ್ಲ 1 hour ಇಟ್ಟಿದ್ದೆ. ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಆಯಿಲ್ನ ಬಿಸಿಗಿಟ್ಟು ಡೀಪ್ ಫ್ರೈ ಮಾಡೋಣ. ಫ್ರೆಂಡ್ಸ್, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ಇವಾಗ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಒಂದೊಂದೇ ಕಬಾಬ್ ಪೀಸ್ನ ನಾವು ಹಾಕ್ಕೊಂಡು ಮಾಡ್ಕೊಳ್ಳೋಣ. ಆದಷ್ಟು ಲೋ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಫಿಶ್ ಎಲ್ಲ ಸಿಡಿಯುತ್ತೆ. ಸೊ ಯಾವಾಗಲೂ ನೀವು ಲೋ ಫ್ಲೇಮ್ ಇಟ್ಕೊಂಡು ಮಾಡಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ ಫಿಶ್ ಕಬಾಬ್ನ ಎಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಸ್ಪೆಷಲಿ ನನ್ನ ಮಗ ಫಿಶ್ ತಿನ್ನಲ್ಲ, ಬಟ್ ಫಿಶ್ ಕಬಾಬ್ನ ತುಂಬಾ ಇಷ್ಟಪಟ್ಟು ತಿಂದ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ನಾನು ಇವತ್ತು ತೋರಿಸಿದಂಥ ಫಿಶ್ ಚಾಪ್ಸ್, ಫಿಶ್ ಕಬಾಬ್ ಎರಡೂ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.